ಮಾಜಿ ಶಾಸಕ ಬಾಬುರಾವ್ ಅವರ ಪುತ್ರ ರಾಜು ಅವರು ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಮಾಜಿ ಶಾಸಕ ಬಾಬುರಾವ್ ಅವರ ಪುತ್ರ ರಾಜು ಅವರು ಹೇಗೆ ಸಾವನ್ನಪ್ಪಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು ಕಾಡೋದಕ್ಕೆ ಆರಂಭ ಆಗಿದೆ. ಕಾಡಿನ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದ್ರೆ ಮಾಜಿ ಶಾಸಕ ಬಾಬುರಾವ್ ಅವರ ಪುತ್ರ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಕಾರಿಗೆ ಬೆಂಕಿ ಬಿದ್ದು ಅವರು ಸುಟ್ಟು ಕರಕಲಾಗಿದ್ದಾರೆ. ಶವ ಸುಟ್ಟು ಕರಕಲಾಗಿದೆ ಬೆಂಕಿಯಲ್ಲಿ. ಧಾರವಾಡ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆದರೆ ಈ ಸಾವಿಗೆ ಸಂಬಂಧಪಟ್ಟಂತೆ ಹಲವಾರು ಅನುಮಾನಗಳು ಕಾಡ್ತಾ ಇದೆ. ಬೈಲಹೊಂಗಲ ಕ್ಷೇತ್ರದ ಮಾಜಿ ಶಾಸಕ ಬಾಬುರಾವ್ ಅವರು ತಮ್ಮ ಪುತ್ರನನ್ನ ಕಳೆದುಕೊಂಡಿದ್ದಾರೆ. ಬೈಲಹೊಂಗಲದ ಉಡಕೇರಿ ಗ್ರಾಮದ ರಾಜು ಅವರು 53 ವರ್ಷ ವಯಸ್ಸು ಸಾವನ್ನಪ್ಪಿದ್ದಾರೆ. ಶವವಾಗಿ ಪತ್ತೆಯಾಗಿದ್ದಾರೆ ರಾಜು ಅವರು. ರಾಜು ಬೋಳಶೆಟ್ಟಿ ಶವವಾಗಿ ಪತ್ತೆಯಾಗಿದ್ದಾರೆ. ರಾಮಪುರ ಅರಣ್ಯ ವ್ಯಾಪ್ತಿ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ. ಆದರೆ ಇದು ಕೊಲೆನ ಆತ್ಮಹತ್ಯೆನ ಅಂತ ಪೊಲೀಸರು ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಒಂದು ರೀತಿ ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಕಂಡು ಬರ್ತಾ ಇದ್ರೂ ಕೂಡ ಇದು ಸಾವ ಅಥವಾ ಕೊಲೆನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಅಂದರೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಅವರನ್ನು ಹತ್ಯೆ ಮಾಡಲಾಗಿದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ರಾಜು ಅವರ ಕೊಲೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅಥವಾ ಕೊಲೆನಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು ಕಾಡ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ಕಾರು ಸುಟ್ಟು ಕರಕಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಕಾರಿನ ಜೊತೆಗೆ ರಾಜು ಅವರ ಮೃತದೇಹ ಕೂಡ ಸುಟ್ಟು ಕರಕಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಮಾಜಿ ಶಾಸಕರ ಪುತ್ರನ ಹತ್ಯೆ ಆಯ್ತಾ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಇದಕ್ಕೂ ಮೊದಲು ಅವರಿಗೆ ಯಾರಾದರೂ ಕರೆ ಮಾಡಿದ್ರ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗತ್ತೆ. ಕಾಲ್ ರೆಕಾರ್ಡ್ ಡಂಪ್ ಮಾಡಿದ ನಂತರ ಏನು ಯಾರ್ಯಾರು ಕಾಲ್ ಮಾಡಿದ್ರು ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡೆದುಕೊಂಡಾದ ಬಳಿಕ ಹತ್ಯೆನ ಅಥವಾ ಆತ್ಮಹತ್ಯೆನ ಅನ್ನುವಂಥದ್ದು ಗೊತ್ತಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಮಾಜಿ ಶಾಸಕರ ಪುತ್ರ ರಾಜು ಅವರ ಒಂದು ಶವ ಪತ್ತೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸಹಜವಾಗಿ ಏನ್ ಕಾರಣ ಆಯಿತು ಸಾವಿಗೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ಸಂತೋಷ್, ಇದು ಒಂದು ಘಟನೆ ಈಗ ಧಾರವಾಡ ಜನರನ್ನು ಬೆಚ್ಚಿ ಬೀಳಿಸಿರುವಂತದ್ದು. ಧಾರವಾಡ ತಾಲೂಕಿನ ರಾಮಾಪುರ ಗ್ರಾಮದ ಹೊರವಲಯದ ನಿರ್ಜನ ಪ್ರದೇಶದ ಅರಣ್ಯ ಪ್ರದೇಶದಲ್ಲಿ ಕಾರಿನಲ್ಲಿ ಶವ ಸುಟ್ಟ ರೀತಿಯಲ್ಲಿ ಮಾಜಿ MLA ಪುತ್ರ ಆದಂತ ರಾಜು ಬೋಳಶೆಟ್ಟಿ ಅವರ ಶವ ಒಂದು ಈಗ ಸಿಕ್ಕಿರುವಂತದ್ದು. ಕಳೆದ ದಿನ ರಾತ್ರಿ 2:30 ಗಂಟೆ ಸುಮಾರಿಗೆ ಈ ಒಂದು ಕಾರಿನಲ್ಲಿ ಬೆಂಕಿ ಹೊತ್ತಿ ಹೋಗಿದೆ. ಈ ಒಂದು ಘಟನೆ ಸ್ಥಳೀಯರು ನೋಡಿದ ತಕ್ಷಣವೇ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಈ ಒಂದು ಮುಂಜಾನೆ ಸ್ಥಳಕ್ಕೆ ಭೇಟಿ ನೀಡಿದಂತ ಪೊಲೀಸರು ಶವ ಯಾರದು ಎಂಬುದನ್ನು ಕೂಡ ಸಾಕಷ್ಟು ಒಂದು ತಲೆ ಕೆಡಿಸಿಕೊಂಡಿದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಅದು ಬೈಲಹೊಂಗಲ ತಾಲೂಕಿನ ಮಾಜಿ MLA ಬಾಬುರಾವ್ ಅವರ ಪುತ್ರ ರಾಜು ಬೋಳಶೆಟ್ಟಿ ಎಂಬ ಪುತ್ರನ ಶವ ಎಂಬುದು ಈಗ ಪತ್ತೆಯಾಗಿರುವಂತದ್ದು. ಈಗಾಗಲೇ ಈ ಕುರಿತಂತೆ ಸಾಕಷ್ಟು ಅನುಮಾನಗಳು ಕೂಡ ಸಾಕಷ್ಟು ವ್ಯಕ್ತವಾಗಿದ್ದವು. ಯಾಕಂತಂದ್ರೆ ಕಾರಿನಲ್ಲಿ ಶವ ಒಂದು ಬಿಟ್ಟರೆ ಅವನ ದೇಹ ಅವತ್ತು ಸುಟ್ಟು ಸಂಪೂರ್ಣವಾಗಿ ಕರಕಲಾಗಿತ್ತು. ಈ ಕುರಿತಂತೆ ಕೂಡ ಸಾಕಷ್ಟು ಮಾಹಿತಿ ಕಲೆ ಹಾಕುತ್ತಾ ಗ್ರಾಮೀಣ ಠಾಣೆ ಪೊಲೀಸರು ಶ್ವಾನದಳ ಮತ್ತು FSL ತಂಡವನ್ನು ಕರೆಸಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬೈಲಹೊಂಗಲದ ಕಡೆಗೆ ನಾವು ಮಾಹಿತಿ ತಿಳ್ಕೊಳ್ಳೋದ ಪ್ರಕಾರ ರಾಜು ಬೋಳಶೆಟ್ಟಿ ಅವರ ಗ್ರಾಮೀಣ ಏನು ಉಡಕೇರಿ ಗ್ರಾಮದಲ್ಲಿ ಏನು ವಾಸವಾಗಿದ್ರು ಆ ಒಂದು ಅವರ ಹೊಲದಲ್ಲಿ ಅವರನ್ನು ಹೊಡೆದು ತಂದು ಇಲ್ಲಿ ಸುಟ್ಟಿರುವ ಶಂಕೆ ಈಗ ವ್ಯಕ್ತವಾಗಿರುವಂತದ್ದು. ಈ ಕುರಿತಂತೆ ಈಗಾಗಲೇ ಧಾರವಾಡ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಗುಂಜನ್ ಆರ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಈಗ ಚರ್ಚಿಸಿ ಕೊಲೆ ಪ್ರಕರಣ ಅಥವಾ ಏನು ಇದು ಆತ್ಮಹತ್ಯೆ ಎಂಬುದು ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇದು ಬಹುತೇಕ ಕೊಲೆ ಎಂಬುದು ಕೂಡ ಈಗ ಎಲ್ಲ ಅನುಮಾನವಾಗಿದೆ. ಯಾಕಂತಂದ್ರೆ ಈಗಾಗಲೇ ಅವರ ಜಮೀನು ಪ್ರದೇಶದಲ್ಲಿ ಮಾರಕಾಸ್ತ್ರಗಳು ಸಿಕ್ಕುವೆ ಎಂಬ ಮಾಹಿತಿ ಕೂಡ ಈಗ ಲಭ್ಯವಾಗ್ತಿರುವಂತದ್ದು. ಸಂತೋಷ್, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಮಾಜಿ ಶಾಸಕರ ಪುತ್ರನ ಸಾವಿಗೆ ಏನು ಕಾರಣ ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.